ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧ ಟಿ20ಗೆ ಹೊಸ ತಂಡ ಪ್ರಕಟ. ಎಂಟ್ರಿ ಕೊಟ್ಟರು ನೋಡಿ 5 ಸ್ಟಾರ್ ಆಟಗಾರರು. ಇನ್ನು ಭಾರತ ಮತ್ತು ಆಫ್ರಿಕಾ ನಡುವೆ ಡಿಸೆಂಬರ್ 9ರಿಂದ ಟಿ20 ಸರಣಿಗಳು ಆರಂಭವಾಗಲಿವೆ. ಇನ್ನು 5 ಪಂದ್ಯಗಳ ಟಿ20 ಸರಣಿಯ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದ್ದು, ನಮ್ಮ ಭಾರತದ ಟಿ20 ಹೊಸ ತಂಡ ಕೂಡ ಇಲ್ಲಿ ನಿನ್ನೆ ದಿವಸ ಪ್ರಕಟ ಆಯಿತು. ನಿನ್ನೆ ದಿವಸ ಪ್ರಕಟವಾದ ಆ ಭಾರತ ತಂಡದ ಟಿ20 ಸ್ಕ್ವಾಡ್ ಯಾವ ತರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸದ್ಯಕ್ಕೆ ನಮ್ಮ ಭಾರತ ತಂಡ ಈಗ ODI ಸರಣಿಯನ್ನ ಆಫ್ರಿಕಾ ವಿರುದ್ಧ ಆಡಲಿದೆ. ಮೂರನೆಯ ODI ಪಂದ್ಯ ಡಿಸೆಂಬರ್ 6ರಂದು ನಡೀತಾ ಇದ್ರೆ, ಈ ಒಂದು ODI ಸರಣಿ ಮುಕ್ತಾಯದ ಬೆನ್ನಲ್ಲೇ ಭಾರತ ತಂಡ ತವರಿನಲ್ಲಿ ಟಿ20 ಸರಣಿಯನ್ನ ಆಫ್ರಿಕಾ ವಿರುದ್ಧ ಆಡಲಿದೆ. ಹೀಗಾಗಿ ಈ ಒಂದು ಟಿ20 ಸರಣಿ ಕೂಡ ನಮ್ಮ ಭಾರತದ ಹೊಸ ತಂಡ ಇಲ್ಲಿ ಪ್ರಕಟ ಆಗಿದೆ. ಬಟ್ ನಮ್ಮ ಈ ಒಂದು ಟಿ20 ಸ್ಕ್ವಾಡ್ ನಲ್ಲಿ ಹೊಸಬರಿಗೆ ಅವಕಾಶ ಸಿಗ್ತಾ ಇದೆ. ನಮ್ಮ ರೋಹಿತ್ ಮತ್ತು ಕೊಹ್ಲಿ ಅವರು ಟಿ20 ಫಾರ್ಮ್ಯಾಟ್ಗೆ ವಿದಾಯ ಹೇಳಿರುವುದರಿಂದ ಹೀಗಾಗಿ ಅವರು ಈ ಒಂದು ಟಿ20 ಸ್ಕ್ವಾಡ್ ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬದಲಾಗಿ ಜಸ್ಪ್ರೀತ್ ಬುಮ್ರಾ ಅವರ ಹೊಸ ಎಂಟ್ರಿ ಇಲ್ಲಿ ಆದರೆ ಹರ್ಷಿತ್ ರಾಣಾ ಈ ಒಂದು ಎಂಟ್ರಿ ಇದಾಗಿದೆ. ಬಟ್ ಇಲ್ಲಿ ನಾವು ಬ್ಯಾಟರ್ಸ್ ವಿಭಾಗ ನೋಡ್ತಾ ಹೋಗ್ತಿದ್ರೆ ಅದು ಸೌತ್ ಆಫ್ರಿಕಾ ವಿರುದ್ಧ ಟಿ20 ಸರಣಿಗೆ ಈ ತರ ಇದೆ. ಎಂದಿನಂತೆ ಸೂರ್ಯಕುಮಾರ್ ಯಾದವ್ ಇಲ್ಲಿ ನಾಯಕ ಆದ್ರೆ ಉಪನಾಯಕನಾಗಿ ಶುಭ್ಮನ್ ಗಿಲ್ ಮತ್ತೊಮ್ಮೆ ಕಾಣಿಸಿಕೊಳ್ತಾ ಇದ್ರೆ, ಶುಭ್ಮನ್ ಗಿಲ್ ಅವರಿಗೆ ಇಂಜುರಿ ಆಗಿತ್ತು. ಹೀಗಾಗಿ ಅವರು ತಂಡದಿಂದ ಹೊರಬಿದ್ದುದರಿಂದ ಹೀಗಾಗಿ ಮತ್ತೊಮ್ಮೆ ಟಿ20ಗೆ ಇವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಿತೇಶ್ ಶರ್ಮಾ, ವಾಷಿಂಗ್ಟನ್ ಸುಂದರ್ ಇದು ಬ್ಯಾಟರ್ಸ್ ವಿಭಾಗ ಆದ್ರೆ, ಇನ್ನು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಬೌಲರ್ಸ್ ವಿಭಾಗ ನೋಡ್ತಾ ಹೋಗ್ತಿದ್ರೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಇದು ನಮ್ಮ ತಂಡದ ಬೌಲಿಂಗ್ ವಿಭಾಗ. ಇನ್ನು ಬ್ಯಾಟಿಂಗ್ ನಲ್ಲಿ ನಾವು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಇನ್ನಿಂಗ್ಸ್ ಆರಂಭಿಸ್ತಾರ. ಬಟ್ ಗಿಲ್ ಜೊತೆಗೆ ಇನ್ನಿಂಗ್ಸ್ ಆರಂಭಿಸ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬಟ್ ನನ್ನ ಪ್ರಕಾರ ಇಲ್ಲಿ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿದರೆ ಬೆಟರ್. ಬಟ್ ನನಗನ್ಸುವ ಪ್ರಕಾರ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇರೋದ್ರಿಂದ ಶುಭ್ಮನ್ ಗಿಲ್ ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಇನ್ನಿಂಗ್ಸ್ ಆರಂಭಿಸ್ತಾರೆ ಅನ್ನೋ ಒಂದು ಹೋಪ್ ಇದೆ. ಬಟ್ ಇಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಮತ್ತೆ ಬೆಂಚ್ ಕಾಯಿಸ್ತಾರ ಇಲ್ಲ ಅವರಿಗೆ ಓಪನ್ ಆಡಿಸ್ತಾರ ಅಂತ ನೋಡಬೇಕು. ಇದರ ನಂಬರ್ 5 ಸಂಜು ಸ್ಯಾಮ್ಸನ್ ಬಂದ್ರು ಕೂಡ ಇಲ್ಲಿ ಆಶ್ಚರ್ಯ ಇಲ್ಲ. ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯಗೆ ಸ್ಥಾನ ಸಿಕ್ಕರೆ ಇಲ್ಲಿ ಅಕ್ಷರ್ ಪಟೇಲ್ ಮತ್ತು ಶಿವಮ್ ದುಬೆ ಈ ಇಬ್ಬರಲ್ಲಿ ಒಬ್ಬರು ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಬಾಲಿಂಗ್ ವಿಭಾಗದಲ್ಲಿ ಎಂದಿನಂತೆ ಬುಮ್ರಾ ಆಫ್ಟರ್ ಲಾಂಗ್ ಟೈಮ್ ಈಗ ನಮ್ಮ ತಂಡವನ್ನಲ್ಲಿ ಮುನ್ನಡೆಸಿದರೆ ಅವರ ಜೊತೆಗೆ ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಇರ್ತಾ ಇದ್ದಾರೆ. ಬಟ್ ಸಪೋರ್ಟ್ ಬೌಲರ್ ಆಗಿ ಫಾಸ್ಟ್ ಬೌಲರ್ಗೆ ಹರ್ಷಿತ್ ರಾಣಾ ಅವರು ಇಲ್ಲಿ ಇರ್ತಾ ಇದ್ದಾರೆ. ಇದು ಏನಪ್ಪಾ ಅಂದ್ರೆ ಭಾರತ ತಂಡದ ಟಿ20ಯ ಒಂದು ಸ್ಕ್ವಾಡ್ ಆಗಿದೆ. ಇಲ್ಲಿ ಹೊಸಬರಿಗೆ ಮನೆ ಹಾಕುವ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ನಮ್ಮ RCB ಜಿತೇಶ್ ಶರ್ಮಾ ಎಂಟ್ರಿ ಕೊಟ್ಟರು ಕೂಡ ವಿಕೆಟ್ ಕೀಪರ್ ಆಗಿ ಬರಬಹುದು. ಬಟ್ ಇದು ನಮ್ಮ ತಂಡದ ಸ್ಕ್ವಾಡ್ ಆಗಿದೆ. ನಿಮಗೆ ಈ ಒಂದು ತಂಡದ ಸ್ಕ್ವಾಡ್ ಬಗ್ಗೆ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.